ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಬೇಕು. ಕೊಟ್ಟ ಮಾತಿಗೆ ನಮ್ಮ ಹೈಕಮಾಂಡ್ ಯಾವತ್ತೂ ಕೂಡ ತಪ್ಪಬಾರದು. ಹೀಗಂತ ಡಿಕೆ ಶಿವಕುಮಾರ್ ಪರವಾಗಿ ಶಾಸಕ ಕದಲೂರು ಉದಯ್ ಬ್ಯಾಟ್ ಬೀಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ನಮ್ಮ ಹೈಕಮಾಂಡ್ ಏನು ಮಾತು ಕೊಟ್ಟಿದೆಯೋ ಮಾತಿನಂತೆ ನಡೆದುಕೊಳ್ಳಬೇಕು, ಮಾತಿಗೆ ತಪ್ಪಬಾರದು ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾಗಿ ಕದಲೂರು ಉದಯ್ ಬ್ಯಾಟ್ ಬೀಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಇದು ತೀರ್ಮಾನ ಆಗಿರುತ್ತೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ಬಹಳಷ್ಟು ಶಾಸಕರ ಅಭಿಲಾಷೆ ಆಗಿದೆ, ಅವರ ಆಸೆ ಆಗಿದೆ. ಆ ನಿಟ್ಟಿನಲ್ಲಿ ದೆಹಲಿಗೆ ಶಾಸಕರು ಹೋಗಿದ್ದಾರಷ್ಟೇ. ಸಿಎಂ ಚರ್ಚೆ ವಿಚಾರಕ್ಕೆ ತೆರೆಯೋ ಎಳೆಯೋದಕ್ಕೆ ಒಂದು ಫುಲ್ ಪಾಯಿಂಟ್ ಅನ್ನು ಇಡೋದಕ್ಕೆ ಈ ಭೇಟಿ ಮಹತ್ವದ್ದಾಗಿದೆ ಅಂತ ಕದಲೂರು ಉದಯ್ ಮಾತನಾಡಿದ್ದಾರೆ. ಈಗ ಏನಾದರೂ ಅಂಥ ತೀರ್ಮಾನಗಳಿದ್ರೆ, ಅಂಥದ್ದೇನಾದರೂ ಮಾತುಕತೆ ಇದ್ದರೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ತದೆ. ಹೈಕಮಾಂಡು ಇದನ್ನು ಬಗೆಹರಿಸ್ಬೇಕು. ಸೊ ಭಾಳಷ್ಟು ಜನರಿಗೆ ಏನಾಗಿದೆ, ಈಗ ಒಬ್ಬೊಬ್ಬರು ಒಂದೊಂದೆಲ್ಲೋ ಟಿ ವಿಲಿ ಅವರ ಮನಸ್ಸಿಗೆ ಹೇಳ್ತಾರೆ, ನೀವು ಸ್ವಲ್ಪ ಹೈಲೈಟ್ ಮಾಡಿ ಆಗ್ತೀರಿ. ಇದೊಂಥರ ಎಲ್ಲೋ ಒಂದು ಕಡೆ ಏನೋ ಆಗ್ತಾ ಇದೆ ಅನ್ನುವಂಥದ್ದು ಸುದ್ದಿ ಅರ್ಧ ಆಗ್ತಾ ಇದೆ. ಈಗ ಎಲ್ಲರದ್ದು ಏನು ಆಸಕ್ತಿ ಅಂದರೆ ಇದಕ್ಕೇನಾದ್ರು ಒಂದು ಪರಿಹಾರ ಆಗಬೇಕು, ಹೈಕಮಾಂಡು ಆದಷ್ಟು ಬೇಗ ಇದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡಲಿ, ಏನಾದ್ರು ತೀರ್ಮಾನ ಆಗಲಿ ಅನ್ನೋದು ಭಾಳಷ್ಟು ಜನರದ್ದು, ಶಾಸಕರು, ಮುಖಂಡರು ಎಲ್ಲರದ್ದು ಒಂದು ಅಭಿಲಾಷೆ ಇದೆ. ಆ ಒಂದು ನಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ ಅಂತ ಮಾಹಿತಿ ಇದೆ. ಇದನ್ನೇನಾದ್ರು ಬಗೆಹರಿಸಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗೋದು ಬೇಡ, ಪಕ್ಷ ಸಂಘಟನೆಗೆ ಹಿನ್ನಡೆ ಆಗೋದು ಬೇಡ ಅಂತ ಕೆಲ ಶಾಸಕರು ಹೋಗಿರ್ಬೋದು.